ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ದಿಢೀರಾಗಿ ಬೇಳೆ ರಸಂ ಮಾಡಿ ತೋರಿಸ್ತಾ ಇದ್ದೇನೆ. ಇದನ್ನು ಮಾಡೋದು ಕೂಡ ತುಂಬಾ ಸುಲಭ. ಇದಕ್ಕೆ ಜಾಸ್ತಿ ಸಮಯ ಬೇಕಾಗಿಲ್ಲ. 15 ನಿಮಿಷದೊಳಗೆ ಇದನ್ನು ಮಾಡ್ಬೋದು. ಬೇಳೆ ರಸಂ ತೆಳುವಾಗಿಯೂ ಮಾಡ್ತಾರೆ. ನಾನು ಇವತ್ತು ಬೇಳೆ ರಸಂ ಈ ರೀತಿ ದಪ್ಪವಾಗಿ ಮಾಡಿ ತೋರಿಸ್ತಾ ಇದ್ದೇನೆ. ಈ ರೀತಿ ಮಾಡಿದರೆ ಇದು ರೈಸ್ ಜೊತೆ ಮತ್ತು ಚಪಾತಿ, ದೋಸೆ ಯಾವುದ್ರ ಜೊತೆ ಬೇಕಾದರೆ ತಿನ್ನಿ. ಇದು ತುಂಬಾ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅಷ್ಟು ರುಚಿಯಾಗಿರ್ತದೆ. ನಾವು ಅರ್ಜೆಂಟಲ್ಲಿರುವಾಗ ಈ ರಸಮನ್ನ ತಕ್ಷಣ ನಾವು ಮಾಡಿಕೊಳ್ಬೋದು. ಇದು ಮಾಡೋದು ತುಂಬಾ ಸುಲಭ, ತಿನ್ನಲಿಕ್ಕೆ ಕೂಡ ಅಷ್ಟೇ ರುಚಿಯಾಗಿರ್ತದೆ. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡುವ. ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಅರ್ಧ ಕಪ್ನಷ್ಟು ತೊಗರಿಬೇಳೆ ತೆಗೆದಿಟ್ಟಿದ್ದೇನೆ. ಇದನ್ನು ಕುಕ್ಕರಿಗೆ ಹಾಕಿಕೊಂಡು ಈಗ ಇದನ್ನು 3-4 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ತರಬೇಕು. ತೊಗರಿಬೇಳೆ ತೊಳೆದು ತಂದ ನಂತರ ಇದಕ್ಕೆ ತೊಗರಿಬೇಳೆ ಮುಳುಗುವಷ್ಟು ಸ್ವಲ್ಪ ಮೇಲಕ್ಕೆ ನೀರು ಹಾಕಿಕೊಳ್ಬೇಕು. ನಾನಿಲ್ಲಿ 1 ಗ್ಲಾಸ್ನಷ್ಟು ನೀರು ಹಾಕಿದ್ದೇನೆ. ಹಾಗೆ ಇದಕ್ಕೆ 1/4 ಚಮಚದಷ್ಟು ಅರಶಿನ ಪುಡಿ ಹಾಕ್ತಾ ಇದ್ದೇನೆ. 1 ತುಂಡು ಶುಂಠಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ. 2 ಕಾಯಿ ಮೆಣಸು ಕಟ್ ಮಾಡಿ ಹಾಕಿದ್ದೇನೆ. ಖಾರ ಜಾಸ್ತಿ ಬೇಕಿದ್ರೆ ಮತ್ತೆ ರಸಂ ಕುದಿಯುವಾಗ ಕೂಡ ಕಟ್ ಮಾಡಿ ಹಾಕ್ಬೋದು. ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕಿದ್ದೇನೆ. 1 ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ. 1 ಟೊಮೊಟೊವನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಟೊಮೊಟೊ ಒಂದು ಸಾಕಾಗುವುದಿಲ್ಲ, ಸ್ವಲ್ಪ ಹುಳಿ ಬೇಕಾಗ್ತದೆ ಇದಕ್ಕೆ. ಹಾಗಾಗಿ ಇದಕ್ಕೆ ನಾನು 2 ಸ್ಪೂನ್ನಷ್ಟು ಇಲ್ಲಿ ಹುಣಸೆ ಹುಳಿಯನ್ನು ನೀರಿನಲ್ಲಿ ನೆನೆಸಿಟ್ಟು ಅದರ ನೀರನ್ನು ಇದಕ್ಕೆ 2 ಸ್ಪೂನ್ನಷ್ಟು ಹಾಕ್ತಾ ಇದ್ದೇನೆ. ಟೊಮೊಟೊ ಜಾಸ್ತಿ ಹಾಕಿಕೊಂಡ್ರೆ ಅಥವಾ ಊರಿನ ಟೊಮೊಟೊ ಆದರೆ 2 ಹಾಕಿಕೊಂಡ್ರೆ ಹುಣಸೆ ನೀರು ಹಾಕುವ ಅಗತ್ಯ ಇಲ್ಲ. 2 ಸ್ಪೂನ್ನಷ್ಟು ರಸಂ ಪೌಡರ್ ಹಾಕ್ತಾ ಇದ್ದೇನೆ. ನಮ್ಮಲ್ಲಿ ಯಾವುದು ರಸಂ ಪೌಡರ್ ಇದೆ ಅದನ್ನೇ ಹಾಕ್ಬೋದು. ನಾನು ಇದು ಮನೆಯಲ್ಲೇ ಮಾಡಿದ ರಸಂ ಪೌಡರ್, ಇದರಲ್ಲಿ ಇಂಗು ಕೂಡ ಇದೆ. ಹಾಗಾಗಿ ನಾನು ಇದಕ್ಕೆ ಇಂಗು ಹಾಕ್ತಾ ಇಲ್ಲ. ಈ ಟೈಮಲ್ಲಿ ಬೇಕಾದರೆ ಸ್ವಲ್ಪ ಇಂಗನ್ನು ಕೂಡ ಇದ್ರ ಜೊತೆನೇ ಸೇರಿಸ್ಕೊಳ್ಬೋದು. ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ರಸಂ ಪೌಡರ್ ಮಾಡುವ ವಿಧಾನ ವಿಡಿಯೋ ನನ್ನ ಚಾನಲ್ನಲ್ಲಿ ಇದೆ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಬೇಕಿದ್ದವರು ನೋಡಿ. ಹಾಗೆ ಇದಕ್ಕೆ 2-3 ಸ್ಪೂನ್ನಷ್ಟು ತುರಿದ ತೆಂಗಿನಕಾಯಿಯನ್ನು ಹಾಕ್ತಾ ಇದ್ದೇನೆ. 2-3 ಸ್ಪೂನ್ ತೆಂಗಿನ ತುರಿ ಹಾಕಿದರೆ ಸಾಕು. ಮನೆಯಲ್ಲೇ ಮಾಡಿದ ರಸಂ ಪುಡಿ ಹಾಕಿದರೆ ಈ ರಸಂ ಇನ್ನೂ ತುಂಬಾ ಟೇಸ್ಟಿಯಾಗಿರ್ತದೆ, ಹಾಗೆ ತುಂಬಾ ಪರಿಮಳ. ಮತ್ತು ನಾವು ಒಂದು ಸಲ ಈ ರಸಂ ಪುಡಿಯನ್ನು ಮಾಡಿ ಇಟ್ಟರೆ ನಾವು ಯಾವಾಗ ಬೇಕಾದರೂ ಅದನ್ನು ಫ್ರಿಜ್ನಲ್ಲಿಟ್ಟು ಯೂಸ್ ಮಾಡಿಕೊಳ್ಬೋದು, ಬೇಗನೆ ಹಾಳಾಗೋದಿಲ್ಲ. ಆದಷ್ಟು ಮನೆಯಲ್ಲೇ ಮಾಡಿದ ಮಸಾಲೆ ಯೂಸ್ ಮಾಡಿದರೆ ಒಳ್ಳೆಯದು. ಈಗ ಕುಕ್ಕರ್ನ ಮುಚ್ಚಳ ಮುಚ್ಚಿ ಇದಕ್ಕೆ 3-4 ವಿಸಲ್ ಬರೋ ತನಕ ಇದನ್ನು ಬೇಯಿಸಿಕೊಳ್ಬೇಕು. ನಾನು ಯಾವಾಗಲೂ ತೊಗರಿಬೇಳೆನ ಜಾಸ್ತಿ ಬೇಯಿಸಿದರೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಇದನ್ನು 4 ವಿಸಲಲ್ಲಿ ನಾನು ಗ್ಯಾಸ್ ಆಫ್ ಮಾಡ್ತೇನೆ. ಜಾಸ್ತಿ ಬೇಕಿದ್ದರೆ ನೀವು 1 ವಿಸಲ್ ಜಾಸ್ತಿ ಹಾಕಿಸ್ಕೊಳ್ಬೋದು. ಈಗ ನೋಡಿದು 4 ವಿಸಲ್ ಆದ ನಂತರ ನಾನು ಗ್ಯಾಸ್ ಆಫ್ ಮಾಡಿದ್ದೆ. ತೊಗರಿಬೇಳೆ ನೋಡಿ ಎಷ್ಟು ಬೆಂದಿದೆ. ಇದಕ್ಕಿಂತ ಸ್ವಲ್ಪ ಇನ್ನೂ ಜಾಸ್ತಿ ಬೇಯಿಸಬೇಕಿದ್ರೆ 1 ವಿಸಲ್ ಜಾಸ್ತಿ ಹಾಕಿಕೊಂಡ್ರೆ ಆಯಿತು. ನೋಡಿ ನನಗೆ ಎಷ್ಟು ಸಾಕು, ಹಾಗಾಗಿ ನಾನು 4 ವಿಸಲ್ ಆಗುವಾಗ ಗ್ಯಾಸ್ ಆಫ್ ಮಾಡಿದ್ದೆ. ಈಗ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿ ಇಟ್ಟು ಆನಂತರ ಗ್ಯಾಸ್ ಆನ್ ಮಾಡಿ ಇಲ್ಲಿಗ ನಾನೊಂದು ಪಾತ್ರೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಪಾತ್ರೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ 2 ಸ್ಪೂನ್ನಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆ ಹಾಕಿದ್ದೇನೆ. ಹಾಗೆಯೇ ಅರ್ಧ ಚಮಚದಷ್ಟು ಜೀರಿಗೆ ಹಾಕಿದ್ದೇನೆ. ಈಗ ಬೇಕಿದ್ರೆ ಇದಕ್ಕೆ ಇಂಗು ಪುಡಿ ಹಾಕ್ಕೊಳ್ಬೋದು. ನಾನಿಲ್ಲಿ ಹಾಕ್ತಾ ಇಲ್ಲ, ರಸಂ ಪೌಡ್ರಲ್ಲಿ ಇಂಗು ಪುಡಿ ಹಾಕಿದ್ದೇನೆ, ಮೊದಲೇ ಹೇಳಿದ್ದೇನೆ. ಹಾಗೆ ಇದಕ್ಕೆ 1 ಕೆಂಪು ಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ. ಈಗ ಈ ಜೀರಿಗೆ, ಸಾಸಿವೆ ಮತ್ತು ಕೆಂಪು ಮೆಣಸು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈ ಸಾಸಿವೆ ಚಟಪಟ ಸರಿಯಾಗಿ ಸಿಡಿದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕಿಕೊಂಡು, ಕರಿಬೇವು ಹಾಕಿದ ತಕ್ಷಣ ಇದಕ್ಕೆ ನಾವು ಬೇಯಿಸಿಟ್ಟ ಈ ತೊಗರಿಬೇಳೆಯನ್ನು ಹಾಕಿಕೊಳ್ಬೇಕು.
ತೊಗರಿಬೇಳೆ ಹಾಕಿದ ನಂತರ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ದಪ್ಪ ಇಷ್ಟು ಬೇಕಿದ್ರೆ ಇಷ್ಟು ದಪ್ಪ ಇಡ್ಬೋದು. ಇದರಲ್ಲಿ ಚಪಾತಿ ಎಲ್ಲ ತಿನ್ನಲಿಕ್ಕೆ ಇದು ಒಳ್ಳೆಯದಾಗ್ತದೆ. ಹಾಗೆ ನಾನು ಇದಕ್ಕೆ ಸ್ವಲ್ಪ, ಈಗ ನಾನು ಇವತ್ತು ರೈಸ್ಗೆ ಮಾಡ್ತಾಯಿದ್ದೇನೆ, ಹಾಗಾಗಿ ಇದಕ್ಕೆ ಸ್ವಲ್ಪ ನಾನು ನೀರು ಹಾಕ್ತಾಯಿದ್ದೇನೆ. ಸ್ವಲ್ಪ ಇದು ತುಂಬ ತೆಳುವಲ್ಲ, ಸ್ವಲ್ಪ ತೆಳ್ಳಗೆ ಮಾಡ್ತಾಯಿದ್ದೇನೆ. ಇನ್ನು ಸ್ವಲ್ಪ ಕುದಿಯುವಾಗ ಇನ್ನು ದಪ್ಪ ಆಗ್ತದೆ ಇದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಹಾಕಿದ ನಂತರ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ಇನ್ನೂ ಸ್ವಲ್ಪ ದಪ್ಪ ಇದೆ ಅನ್ನಿಸ್ತಾ ಉಂಟು. ಹಾಗಾಗಿ ಇದಕ್ಕೆ ಇನ್ನೂ 1/4 ಲೋಟ ನೀರು ಸೇರಿಸ್ತಾ ಇದ್ದೇನೆ. ನೋಡಿ, ಈಗ ಇದು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೇನೆ, ತುಂಬ ತೆಳ್ಳಗೇನು ಮಾಡಲಿಲ್ಲ. ಹಾಗೆ ಇದನ್ನು ಕುದಿಯುವಾಗ ಸ್ವಲ್ಪ ಇನ್ನೂ ದಪ್ಪ ಬರ್ತದೆ. ಈಗ ಇದಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲ ಸರಿಯಾಗಿದೆಯೇ ನೋಡಬೇಕು. ಖಾರ ಕಡಿಮೆ ಇದ್ದರೆ ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕಿಕೊಳ್ಳಿ. ಹಾಗೆಯೇ ಹುಳಿ ಕಡಿಮೆ ಆದರೆ ಹುಣಸೆ ಹುಳಿಯ ನೀರನ್ನು ಹಾಕಿಕೊಳ್ಬೋದು. ಈಗ ಇದಕ್ಕೆ ಮುಚ್ಚಳ ಮುಚ್ಚಿದನ್ನು ಒಂದು ಕುದಿ ಬರಲಿಕ್ಕೆ ಬಿಡಬೇಕು. ಈಗ ನೋಡಿ, ಇದು ಚೆನ್ನಾಗಿ ಕುದಿ ಬರ್ತಾ ಉಂಟು. ಇನ್ನು ಸ್ವಲ್ಪ ಕುದಿ ಬರಲಿ. ಇದು ಸರಿಯಾಗಿ ಒಂದು ಸಲ ಕುದಿದ ನಂತರ ಈಗ ಇದಕ್ಕೆ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಗ್ಯಾಸನ್ನು ಆಫ್ ಮಾಡಿ. ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ. ಈ ರೀತಿ ಬೇಳೆ ರಸಂ ಒಂದು ಸಲ ನೀವು ಮಾಡಿ ನೋಡಿ, ತುಂಬಾ ರುಚಿಯಾದ ಬೇಳೆ ರಸಂ. ಒಂದು ಸಲ ಈ ರಸಂ ನೀವು ಮಾಡಿದರೆ ಪದೇ ಪದೇ ಮಾಡ್ತಾ ಇರ್ತೀರ, ಅಷ್ಟು ರುಚಿಯಾಗಿರ್ತದೆ. ನೋಡಿ, ಈಗ ಇದಿಷ್ಟು ದಪ್ಪ ಇದೆ. ರೈಸ್ ಜೊತೆ ತಿನ್ನಲಿಕ್ಕೆ ಕೂಡ ಇದು ತುಂಬ ಒಳ್ಳೆಯದಾಗ್ತದೆ ಈ ರೀತಿ ದಪ್ಪ ಇದ್ದರೆ. ಈ ರಸಂಗೆ ತೊಗರಿಬೇಳೆ ಬೇಯುವಾಗ ನಾವು ತೆಂಗಿನ ತುರಿದು ಹಾಕಿದ್ದೇವೆ, ಹಾಗಾಗಿ ಇದು ರುಚಿ ಜಾಸ್ತಿ. ಸಾಧಾರಣವಾಗಿ ರಸಂ ತೆಳುವಾಗಿ ಎಲ್ಲರೂ ಮಾಡ್ತಾರೆ. ಒಮ್ಮೆ ಈ ರೀತಿ ದಪ್ಪ ರಸಂ ಮಾಡಿ ನೋಡಿ. ಒಮ್ಮೆ ತಿಂದವರು ಇದನ್ನು ಇನ್ನೊಮ್ಮೆ ಕೇಳಿ ತಿಂತಾರೆ, ಅಷ್ಟು ರುಚಿ. ಈ ರೆಸಿಪಿನ ಮಾಡಿದ ನಂತರ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಆಗಿದೆ ಎಂದು. ಹಾಗೆ ರಸಂ ಪೌಡರ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೋಡೋದವರು ಒಂದು ಸಲ ನೋಡಿ. ತುಂಬಾ ಒಳ್ಳೆಯದಾಗ್ತದೆ ಆ ರಸಂ ಪುಡಿ. ನಾವು ಒಂದು ಸಲ ಮಾಡಿ ಇಟ್ಟರೆ ಎಲ್ಲದಕ್ಕೂ ಜಾಸ್ತಿಯಾಗಿ ಯೂಸ್ ಆಗ್ತದೆ. ಇವತ್ತಿನ ಈ ರೆಸಿಪಿ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ರೆಸಿಪಿನ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.